ಸುಬ್ಬಕ್ಕ ರಾಜಿ ಲಕ್ಷ್ಮಿ ಬಂದ್ರೆ ಅಲ್ಲಿ ನೋಡ್ರೆ ಚೆನ್ನಾಗಿದೆ ಕಳ್ಳ ಕರಿಯ ಕಪ್ಪಗಿದ್ರು ಬಲ್ ಮುದ್ದಾಗಿದ್ಯಾ ಕರೆ ಚಳಿಮೆ ಇದ್ದಂಗಿದ್ಯಾ ವೆರಿ ಗುಡ್ ಐ ಆಮ್ ಗೋಯಿಂಗ್ ಟು ದ ಕಾಲೇಜ್ ಯಾ ಓ ಮೈ ಗಂಜಿ ಬಾಕ್ಸ್ ಓ ಸೆಕ್ಸ್ ಕರುಣೆಯ ತೋರೆಯ ಅವ್ವ ಸುಬ್ಬಿ ರಾಜಿ ಲಕ್ಷ್ಮಿ ನೀನು ಎಲ್ಲವನ್ನೇ ನೋಡ್ತಾ ಇದ್ದಾರೆ ದೃಷ್ಟಿ ಆಗಲ್ಲ ಐ ನೋ ಲೈಕ್ ಯು ನೋ ಡಿಕಾಕ್ಷನ್ ಶೋ ನಾಟ್ ಎಕ್ಸ್ಪೆಕ್ಟಸ್ ಕಮ್ ಇನ್ ದಿ ಡ್ರಾಕುಲಾ ಆಫ್ ದಿ ಬಾರ್ಡರ್ ನೋ ಮೈಂಡ್ ಇಸ್ ಓನ್ಲಿ ಅಂತ ಚೆಕೋಸ್ಲೋವಾಕಿಯಾ 1 ಮಿನಿಟ್ ಮಮ್ಮಿ ಮದುವೆ ಆಗೋದಾಗಿದ್ಯಾ ಒಳ್ಳೆ ಕಾಸು ಕಾಂಚನವರು ಮದುವೆ ಆಗ್ತಾನೆ ಬೆಸ್ಟಿನ ಮದುವೆ ಆಗಿದ್ಯಾ ಅವನು ಹೊಗೆ ಹಾಕೊಂಡ್ಬಿಟ್ಟಿದ್ದಾನೆ ನಿನ್ಗೂ ಗತಿ ಇಲ್ಲ ನನಗೂ ಗತಿ ಇಲ್ಲ ಸೀದೋಗಿರೋ ಮೀನ್ ತರ ಆಗ್ಬಿಟ್ಟಿದೀನಿ ಛೇ 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 ಯಾರಿಗಾದ್ರೂ ದಾನ ಮಾಡ ಅಂತ ಜೋಬಲ್ ಕೈ ಹಾಕ್ತೀನಿ ಛೇ 25 ಪೈಸರಿ ಇರೋದಿಲ್ಲ ಇರೋ ಕಬಳಮ್ಮ ಟೆಲ್ ಮೈ ಮಾಮಿ ಐ ಡೋಂಟ್ ಲೈಕ್ ದಿಸ್ ಛೇ 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 ಬಾಯ್ ಮಮ್ಮಿ ನೋಡವಾ ನನ್ ಮಗಿಗೇನೋ ಆಗ್ಬಿಟ್ಟೈತೆ ಹೆಂಗಾಡ್ತವನು ಗುಡ್ ಬಾಯ್ ಕರಿಯ ಇಸ್ ಎ ಗುಡ್ ಕುಡ್ದು ಸಾಯ್ತಿಯೇನೋ ಕುಡಿಯೋದಕ್ಕೆ ಗೇಮೆ ಅನ್ಕೊಂಡಿದೀರಾ ಏನೋ ಸಿಗುತ್ತೆ ಕುಡಿದ್ರೆ ಏನೋ ಸಿಗುತ್ತೆ ಹೇಳೋ ಮೇಲೆ ಎಷ್ಟೊತ್ತು ಹೊಡಿತೀಯ ಒಂದಿನಕ್ಕೆ 150 ರೂಪಾಯಿ ಅಗ್ಗದ್ ಮಡಗ್ದ ಅಂದ್ರೆ ಥೂ ನಿನ್ ಹೋಗ್ತೇಕ್ ಬೆಂಕಿ ಇಕ್ಕ 150 ರೂಪಾಯಿ ದುಡ್ದು 100 ರೂಪಾಯಿ ಇಲ್ಲೇ ಕುಡಿತ್ಯಾ ಇನ್ನು 50 ರೂಪಾಯಿ ಹೆಂಡತಿ ಮಕ್ಳನ್ನ ಹೆಂಗ್ಲಾಸ್ ಹಾಕ್ತ್ಯಾ ನಿನ್ ತಲೆ ಮೇಲೆ ಕೈ ಇಕ್ಕೊಂಡೆಳ್ಳ ಒಂದ್ ದಿವ್ಸನಾದ್ರೂ ನಿನ್ ಹೆಂಡತಿ ಮಕ್ಳಿಗೆ ಸಂತೋಷವಾಗಿ ಊಟ ಹಾಕಿದ್ಯಾ ಅಂತ ಕುಡ್ದು ಒಂದಿನ ನಿಗರ್ಕೊಂಡ್ಬಿಡ್ತೀಯ ಕಣ್ಲಾ ನಿನ್ ಹೆಂಡತಿ ಮಕ್ಳನ್ ಕಟ್ಕೊಂಡ್ ಸಾಕಾಗ್ದಿರ ಅಂಬೋ ಅಂತ ಬೀದಿ ಅಲಿಬೇಕಾಯ್ತದೆ ನಮ್ಮಪ್ಪ ನಿನ್ನಂಗೆ ದೊಡ್ಡ ಕುಡ್ಕ ಅಂತೆ ಸತ್ತೋಗ್ಬಿಟ್ಟ ನಮ್ಮವ್ವ ನನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟವಳೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಕುಡಿಯೋದೇ ಜೀವನ ಅಲ್ಲ ಕಣೋ ಇದೆಲ್ಲ ಬಿಟ್ಟು ಒಂದ್ ಒಳ್ಳೆ ಜೀವನ ಐತೆ ಅದ್ ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ ನಿನ್ ಕೈ ಮುಗಿದ್ ಕೇಳ್ಕೊಂತಿರೋ ಇದನ್ ಬಿಟ್ಬಿಡು ನಿನ್ ಮಕ್ಳನ್ ಕಷ್ಟಪಟ್ಟು ಓದ್ಸು ಅವ್ರು ನಿನ್ ಕಷ್ಟ ಕಾಲಕ್ಕೆ ಆಯ್ತಾರ ಕಣೋ ಬುದ್ಧಿವಂತರಾಗ್ತಾರೆ ವಿದ್ಯಾವಂತರಾಗ್ತಾರೆ ನಮ್ಮಂಗೆ ಯಾರು ಹಾಳಾಗದ್ ಬೇಡ ಕಣ್ಲಾ ಬಿಟ್ಬಿಡ್ಲಾ ಕುಡಿಯೋದು ಬೇಡ ನಮಗ್ ಕುಡಿಯೋದು ಬಿಟ್ಬಿಡ್ಲಾ ಲೈ ಅಟ್ಟಿ ಕಡೆಗೆ ಹೋಗಿ ಮಕ್ಳು ಮರಿ ನೋಡೋಗ್ಲಾ ಲೈ ಎಂಡ ಒಂದಿದ್ರೆ ಎಂಟ್ರು ಬೇಡ ಮಕ್ಳು ಬೇಡ ನಿಂಗೆ ನಡಿಯಾ ನಡಿಯಾ ಹೋಗ್ಲಾ ದಿನ ಕೈ ಬಿಸ್ಕೊಂಡ್ ಬಂದ್ಬಿಡ್ತೀಯಲ್ಲ ಏನಾದ್ರೂ ತರತ್ತಾನೆ ಏನ್ ತರ್ಬೇಕಿತ್ತು ಚಿನ್ನ ತನ್ ಪ್ರೀತಿಸಿದ ಹುಡುಗ ಏನಾದ್ರೂ ತರ್ತಾನೇನೋ ಅಂತ ನಮ್ಮಂತ ಹುಡುಗಿರ್ ಕಾಯ್ತಾ ಇರ್ತಾರೆ ಅವ್ನ್ ಕಬ್ನ ಕೊಟ್ರು ಅವಳ ಪಾಲ್ಗದು ಮಾಣಿಕ್ಯ ಅರ್ಥ ಮಾಡ್ಕೊಂಡ್ ತಂದ್ಕೊಡೋದ್ ಕಲೀರಿ ನೀನ್ ಹೀಗಂತ್ಯ ಅಂತ ಗೊತ್ತಿತ್ತು ಚಿನ್ನ ಅದಕ್ಕೆ ನನ್ ಬಂಗಾರಿಗೆ ಬಂಗಾರದ ಬಳೆ ತಂದಿದೀನಿ ಎಲ್ಲಿ ಕೈ ಕೊಡು ವಾವ್ ಥ್ಯಾಂಕ್ಸ್ ಕಣೋ ಪ್ರದೀಪ ಹೋಗಿ ಬಾ ನನ್ನ ತವರಿಗೆ ಏನು ಕರಿಯ ಎಷ್ಟೊತ್ತ ಕಾಯೋದು ಏನು ಮುಖ ನೋಡ್ತಾ ಇದ್ಯಾ ಎಲ್ಲೋಗಿದ್ದೆ ಚಿನ್ನ ನಿನಗೋಸ್ಕರ ಬ್ಯಾಂಗ್ಳೂರ್ ತಂದು ಇದೀನಿ ಬ್ಯಾಂಗ್ಳೂರ್ ಅಯ್ಯೋ ಇದು ಬ್ಯಾಂಗ್ಳೂರ್ ಅಲ್ಲ ಬ್ಯಾಂಗಲ್ಸ್ ಅದೇ ನಾನ್ ನಿನ್ಗೆ ಏನಾದ್ರೂ ಕೊಡಿಸ್ಬೇಕು ಅಂತ ಭಾರಿ ಆಸೆ ಇತ್ತು ಆದ್ರೆ ನನ್ ಕೈಯಲ್ಲಿ ಕಾಸೇ ಇರಕ್ಕಿಲ್ಲ ಏನ್ ಮಾಡೋದು ನಾನು ಯೋಗ್ಯಕ್ಕೆ ತಕ್ಕಂಗ್ ತಂದಿದ್ದೀನಿ ಸಾಕ ಗಾಡಿ ನಿಲ್ಸೋ ಮಾನ್ಗೆಟ್ಟವ್ರು ಕತ್ತರಿಸಿಬಿಡ್ಬೇಕಂತವ್ರನ್ನ ಅಯ್ಯೋ ನನ್ನ ಬೂಟ್ ಹೊಂಟೋದ್ಲಲ್ಲ ಯಪ್ಪ
ನಮ್ಮ ಅವನಿಗಿಂತ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ಲಲ್ಲೋ ಯಪ್ಪ. ಅಯ್ಯೋ ಎಲ್ಲಿ ಇನ್ನು ಮೇಲೆ ನಾನು ಯಾರ ಹೊಂದಿಗೆ ಜಗಳ ಆಡ್ಲೆ, ಯಾರ ಹತ್ರ ನನಗೆ ಕಷ್ಟ ಸುಖ ಅವ್ವ, ಶೀಲವ್ವ, ಇವ್ನ ಅವನೆಲ್ಲ ಈ ರಾಕ್ಷಸ ದುಡ್ದಿದ್ದೆಲ್ಲಾನು ಕುಡ್ದು ಕುಡ್ದು ಮಜಾ ಮಾಡಿ ಮಟ್ಕ ಆಡಿ ಕಳೆದ್ಬಿಟ್ನು. ಅವಳು ದುಡ್ದು ಗಂಜಿ ಮಾಡಿ ಮಕ್ಳಿಗೆ ಉಯ್ತಿದ್ಲು. 8 ದಿನ ಅಂತ ಉಪವಾಸ ಇರಕ್ಕಾಯ್ತದೆ. ಪಾಪ ಅವಳೆ ಹೊಂಟೋದ್ಲು. ಮನ್ಸಾಯ್ತು ನಮಗ್ ರಾಂಗ್ ನಂಬರ್ ಕೊಟ್ಟು ಈ ತರ ಒದೆ ತಿನ್ಸಿರೋ ಆ ಇಡಿಯಟ್ ನನ್ ಕೈಗೆ ಸಿಕ್ಬಿಟ್ರೆ. ಓಲ್ಡನ್ ರಾಂಗ್ ಅಡ್ರೆಸ್ ಕೊಟ್ಟಿಯಾನೆ ರಘು. ನನ್ಗನ್ಸುತ್ತೆ ಈ ತರ ಬುದ್ಧಿ ಐ ಥಿಂಕ್ ನಮ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇರೋದು. ಒಂದ್ಸಲ ಈ ಕಾಲೇಜ್ನಲ್ಲಿ ನಾವ್ ಯಾಕೆ ಟ್ರೈ ಮಾಡಬಾರ್ದು? ಯು ಆರ್ ರೈಟ್. ಯಾರ್ದದು ಫೋನು? ಕೋತಿ ಇಲ್ಲೇ ಇದೆ. ಮಾಡು ಯಾವನೇ ಅವನು? ಸುನಿಲ್ ಗೆಟಪ್ ಐಸೆ. ನಾನೇನ್ ಪಾಠ ಮಾಡ್ತಾ ಇದ್ದೀನ ಇಲ್ಲ ಕತ್ತೆ ಮೇಯಿಸ್ತಾ ಇದ್ದೀನ? ಏನೇ ಅದು ಮೊಬೈಲ್ ನನಗೆ ಗೊತ್ತಿಲ್ವಾ? ನೋಡು, ಕ್ಲಾಸ್ ಮುಗಿದ್ಮೇಲೆ ಬಂದು ತಗೊಂಡೋಗು, ಗೊತ್ತಾಯ್ತಾ? ನಾನ್ ಸನ್ಸ್ ರೇ ರಮಣನ್ ಏನ್ರಿ ಮುಖ ನೋಡ್ತಾ ಇದ್ದೀರಾ? ಕಂಟಿನ್ಯೂ ಮಾಡಿ. ಸರಿ ಸರ್. ಕ್ಲಾಸ್ ಟೈಮಲ್ಲಿ ಯಾಕೆ ಫೋನ್ ಮಾಡ್ತೀರಾ? ನಿಮ್ಮೇಲ್ ಲವ್ ಸರ್. ಏನೇ ನಿನ್ ಪಿಂಡ ಲವ್. ನಿಮ್ಮ ಅಪ್ಪ ದುಡ್ದಾಕ್ಬಿಡ್ತಾನೆ, ನಿಮ್ಮ ಅವ್ವ ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ಪುಳಿಯೋಗರೆ ಮಾಡ್ತಿದ್ದಾರೆ. ಹೊತ್ತದಕ್ಕೆ ತಿಂದ್ಬಿಟ್ಟು ಮಾಡೋ ಕೆಲಸ ಇದೆ ಸಿಕ್ ಹುಡುಗಿಗೆ ಫೋನ್ ಮಾಡ್ತಾ ಲವ್ ಲವ್ ಅಂತ ಹೊಡಿತಿರ್ತೀರ. ಯಾವ ನನ್ನ ಮಗ ಈ ಮೊಬೈಲ್ ಕಂಡಿಡ್ದ ಏನೋ? ಒಂದೇ ಮಾಡು ಮಜಾ ಮಾಡು. ಆಮೇಲೆ ನಮಗೂ ಸ್ವಲ್ಪ ಕಳಿಸ್ಬಿಡು. ಕಳಿಸ್ಬೇಕ ನನಗೆ ಕಳಿಸ್ಬೇಕ. ಅವನೇನಂದ? ಅವನೇ ಅಲ್ಲ, ಎಲ್ಲರೂ ಹಾಗೆ ಹೇಳೋದು. ಅದು ಕಾಮನ್. ಅದಕ್ಕೆ ಇಷ್ಟೊಂದು ಕೋಪನ? ನೀನ್ ಯಾವಾಗ್ಲೂ ಬದಲಾಗೋದು? ನಿನಗೆ ಯಾವಾಗ ಜವಾಬ್ದಾರಿ ಬರೋದು? ನಿನಗೋಸ್ಕರ ನಾನು ಒಬ್ಳು ಇದ್ದೀನಿ ಅನ್ನೋ ಜ್ಞಾನ ಇದೆಯೇನು ನಿನ್ಗೆ? ನೀನ್ ಯಾರನ್ನಾದ್ರೂ ಹೊಡೆದು ಸಾಯಿಸ್ಬಿಟ್ಟು ಜೈಲ್ಗೆ ಹೋದ್ರೆ ನನ್ ಕತೆ ನಾನೇನೋ ಮಾಡ್ಬೇಕು? ನಿನ್ ನೆನ್ಪಲ್ಲೇ ಬದುಕಿರ್ಲ, ಇಲ್ಲ ನಿನ್ ಪ್ರೀತಿ ತಪ್ಪಿಗೆ ಪ್ರಾಣ ಕಳ್ಕೊಳ್ಳ? ಹಂಗೆಲ್ಲ ಮಾತಾಡ್ಬೇಡ ಸಪ್ತ. ನಿನ್ ಪ್ರಾಣ ಕಳ್ಕೊಂಡ್ರೆ ನಾನೆಲ್ಲಿ ಬದುಕಿರ್ತೀನಿ? ನಾನು ಹೊಂಟೋಯ್ತೀನಿ. ಅಂತವನು ಇಂಥ ಒರಟತನದಿಂದ ದೂರ ಇರ್ಬೇಕು. ನಿಂಗೊಂದ್ ವಿಷಯ ಗೊತ್ತಾ? ನಾವಿಬ್ರು ಪ್ರೀತಿಸೋದು ನಮ್ಮ ಅಪ್ಪಂಗ್ ಗೊತ್ತಿಲ್ಲ. ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಖಂಡಿತ ನಿನ್ ಜೀವ ಸಹಿತ ಉಳಿಸಲ್ಲ. ನಾನೇನ್ ಸುಗ್ಗಿರ್ತೀನ? ಇದೇ ಬೇಡ ಅಂತಿರೋದು. ನೀನು ಅಂದ್ರೆ ನನ್ ಜೀವ ಕಣು. ನೀನಿಲ್ದೆ ನನಗ್ ಬದುಕಿರೋಕ್ ಆಗಲ್ಲ. ಅದೇ ತರ ನನ್ನ ತಂದೆ ತಾಯಿ ಅಂದ್ರೆ ನನಗ್ ಜೀವಕ್ಕಿಂತ ಹೆಚ್ಚು. ಅವ್ರನ್ನ ಎದುರಾಕೊಂಡು ನಿನ್ನ ಮದ್ವೆ ಆಗೋಕ್ಕೂ ಆಗಲ್ಲ. ಆದ್ರೆ ನಿನ್ನಲ್ದೆ ನಾನು ಬೇರೆ ಯಾರು ಮದ್ವೆ ಆಗೋದಿಲ್ಲ. ಇವತ್ತಿಂದ ನೀನು ಯಾರ ಮೇಲೂ ಕೈ ಮಾಡಬಾರ್ದು. ತಾಳ್ಮೆಯಿಂದ ಪ್ರೀತಿಯಿಂದ
ನಮ್ಮವ್ರನ್ನೆಲ್ಲ ಗೆದ್ದು ನೀನ್ ನನ್ನ ಮದ್ವೆ ಮಾಡ್ಕೋಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ನನಗ್ ಮಾತು ಕೊಡು. ಅವೆಲ್ಲ ಆಗಕ್ಕಿಲ್ಲ. ನಮ್ ತಂಟೆಗೆ ಯಾವನಾದ್ರೂ ಬಂದ ಅಂದ್ರೆ ಹಂಗೆ ತೆಗೆದು ಮಕ ಮುತ್ತಿ ಕಿತ್ತಾಗ ಮಡ್ಗದೆಯ. ಅಂದ್ರೆ ನನ್ ಪ್ರೀತಿಗಿಂತ ಹೊಡೆಯೋದೇ ಹೆಚ್ಚ ನಿನ್ಗೆ? ಅದ್ ಹಂಗಲ್ಲ ಚಿನ್ನ. ಮಾತಾಡ್ಬೇಡ ನೀನು. ನಾನ್ ನಿನಗ್ ಬೇಕು ಅಂದ್ರೆ ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಮಾತು ಕೊಡು. ಇದು ಸಾಧಾರಣವಾದ ಭಾಷೆ ಅಲ್ಲ, ನೆನ್ಪಿರ್ಲಿ. ನೀನ್ ಯಾರನ್ನಾದ್ರೂ ಹೊಡೆದಿದ್ದ ದಿವಸ ನನ್ ಪ್ರಾಣ ಹೊರಟೋಗಿರುತ್ತೆ. ಚಿನ್ನ, ಅಮ್ಮ, ಅವ್ವ ನೀವು ನಮ್ಮಟ್ಟಿದ್ದಕ್ಕೆ ಒತ್ತಾರೆ ಬಂದಿದ್ನಲ್ಲ. ನಾನೇ ಹೀಗೆ ಸುಮ್ಮನೆ ಬಂದೆ. ಹಂಗ ಅವ್ವ ನಿಮ್ಮನ್ ಕುಂಡ್ರಿಸಿ ಮಾತಾಡ್ಸಕ್ಕೂ ನನ್ ತವ. ಅಯ್ಯೋ ಪರವಾಗಿಲ್ಲ. ತಗೊಳ್ಳಿ. ಏನ್ರವ ಇದು? ಸೀರೆ ನಿಮ್ಗೆ. ನಂಗ? ಹೌದು. ಬೇಡ ಕಣ್ರವ. ಪರವಾಗಿಲ್ಲ, ತಗೊಳ್ಳಿ. ಹ್ಞೂ ಕಣ್ರವ. ನಾನು ಬರ್ತೀನಮ್ಮ. ಯವ ಯವ, ಅರೆ ರೇ, ಎಲ್ಲೋರ್ಲಿ ಸುಂದ್ರೆ? ಯವ ಎಲ್ಲೋರ್ಲಿ ಇವಳು? ಅಯ್ಯಯ್ಯ, ಬಟ್ಟೆ ಎಲ್ಲ 30 ಆಗೋಯ್ತು, ಬರೀ ಸ್ಮೆಲ್ಲು. ಯವ ಯವ, ಇದೇನೇ ನಿನ್ ಅವತಾರ? ಆ ಮಗ ಬಂದು ಕೊಟ್ಟೈತು ಕಡ್ಲ. ಯಾವ ಮಗ? ಯಜಮಾನ್ರ ಮನೇಲಿ ಅವ್ರಲ್ಲ, ಚಿಕ್ಕಮ್ಮ ಅವರು. ಹಂಗ ಉಟ್ಕೋ. ಚಿಕ್ಕಮ್ಮ ಅವ್ರಿಗೆ ನನ್ ಮ್ಯಾಗೆ ಶಾನೆ ಪಿರುತಿ ಅಂತೀನಿ. ಬಿಡ್ತು ಅನ್ನು, ಅವಳಗ್ ಪಿರುತಿರ ನಿನ್ ಮ್ಯಾಕಲ್ಲ, ನನ್ ಮ್ಯಾಕೆ. ದಿಟ, ನಾನು ಅವಳನ್ ಮದ್ವೆ ಆಯ್ತಿದ್ದೀನಲ್ಲ. ನಿನ್ ಗಂಡನಿಗೂ ನನಗೂ ಅವಳಿಗೂ ಲವ್ ಸ್ಮಾರಿಶ್. ಏನಾಯ್ತೆ? ಲೇ 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 ಅವ್ವ, ಇದ್ಯಾಕೆ ಅವ್ವ? ನಾನ್ ಮದ್ವೆ ಆದ್ರೆ ನಿಂಗೆ ನೋವು ಅಂತೀನಿ. ತಗೊಂಡೋಗ ಅವ್ರಿಗೆ ಕೊಟ್ಬಿಡ್ಲಾ? ಇದ್ಯಾಕೆ ಅವ್ವ? ಏನಾಯ್ತು? ಯಾಕೋ ಚಳಿ ಜ್ವರ ಬಂದಂಗ ಆಯ್ತದೆ ಮಗ. ಅವ್ರೆಲ್ಲಿ ನಾವೆಲ್ಲಿ? ಅವರು ಉಪ್ಪರಿಗೆ ಮೇಲವ್ರೆ, ನಾವು ತಿಪ್ಪೆಯಲ್ಲಿದ್ದೀವಿ. ಎಲ್ಲಿಂದ ಎಲ್ಲಿಗೆ? ಅವ್ರ ಕಾಲ್ ಕಸ ಮುಟ್ಟಕ್ಕೂ ನಮ್ಗೆ ಹೋಗ್ತಾ ಇಲ್ಲ ಕಣ್ಲ. ಅಂಥವ್ರ ಸಂಬಂಧವಾ? ಅಯ್ಯಯ್ಯೋ ಶಿವ, ಕನ್ಸ್ ಮನ್ಸ್ನಾಗೂ ನೆನ್ಸ್ಬೇಡ ಕಣ್ಲ ಮಗ. ಅವಳನ್ನೇನಾರ ನೀನ್ ಆಸೆ ಪಟ್ಟಿದ್ರೆ ಮರ್ತ್ಕೊಂಡ್ಬಿಡು. ಸೀಮಂತ್ರ ಬದುಕ್ನಾಗೆ ಏನ್ ನಡೆದ್ರೂ ಗೊತ್ತಾಗಕ್ಕಿಲ್ಲ. ಬಡವ್ರಿಗೆ ಹಂಗಲ್ಲ, ಮಾನ ಮರ್ವಾದೆ ಹೊಂಟೋಗ್ಬಿಡ್ತದೆ. ಬೇಡ ಕಣ್ಲ, ಮರ್ತ್ಕೊಂಡ್ಬಿಡು, ಅವಳನ್ನ ಮರ್ತ್ಬಿಡು. ಅನುಮಾನ ಪಡ್ತಿದ್ಯೇನೋ? ನನ್ ಮೇಲೆ ಅನುಮಾನ ಪಡ್ತಿದ್ಯೇನೋ? ನನ್ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯೇನೋ? ನನ್ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯಾ? ಛೇ, ನಾನ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ತೋರ್ಸ್ಕೊಳಕ್ಕೆ ನಾನೇನೋ ಮಾಡ್ಲಿ? ಸತ್ತೋಗ್ಬಿಡ್ಲಾ? ಚಿನ್ನ, ನೀನ್ ನನ್ ಜೀವ ಕಣೋ. ನಾನ್ ನಿನ್ನ ಟೈಮ್ ಪಾಸ್ ಲವ್ ಮಾಡ್ತಾ ಇಲ್ಲ, ಜೀವನ ಪೂರ್ತಿ ನೀನ್ ಹೆಂಡತಿಯಾಗಿ ಬಾಳ್ತೀನಿ. ಹಂಗಾರೆ ಮೀನ್ ಹಿಡಿಯಕ್ಕೆ ಒಳಗೆ ನನ್ನ ಒಟ್ಟಿಗೆ ಬತ್ತ್ಯಾ? ನಂಜಪ್ಪ,
ಮಕ್ಳ್ಯಾಕೆ ಅಳ್ತಾವೆ? ಒಟ್ಟಿಗಿಲ್ದೆ ಅಳ್ತಾವೆ. ಅವ್ರ ಅಪ್ಪ ಎಲ್ಲೋದ? ಈಗ ತಾನೇ ಮಟ್ಕ ಆಡೋಕ್ ಹೋಯ್ತಾವನೆ. ಎಲ್ಲೋಯ್ತಿದ್ಯಾ? ಎಲ್ಲೋಯ್ತಿದ್ಯಾ? ಮಟ್ಕ ಆಡಕ್ ಹೋಯ್ತಿದ್ಯಾ? ಮಟ್ಕ ಆಡಕ್ ಹೋಯ್ತಿದ್ಯೇನೋ? ನನ್ ಮಗನೇ ಹಳೆ ಕರಿಯಾಗಿದ್ರೆ ಹಂಗೆ ಬಗ್ದು ರಕ್ತ ಕುಡ್ಕೊಂಡ್ ಬಿಡ್ತಾ ಇದ್ದೆ ಮಗನೇ. ಲೇ ಮುನಿಯ, ಅಲ್ಲಿ ನೋಡೋಗ್ಲಾ ನಿನ್ ಮನೆ ಬಾಗ್ಲಾಗೆ ಆ ತಾಯಿ ಇಲ್ಲದ ಮಕ್ಳು ಕೂತ್ಕೊಂಡ್ ಗೊಳೋ ಅಂತ ಅಳ್ತಾವ್ ಕಣಲೇ. ಬೇಡ ಕಣ್ಲ, ಅವಕ್ಕಪ್ಪ ಅವ್ವ ಎಲ್ಲ ನೀನೇ ಅಲ್ವೇನ್ಲ. ಲೇ, ಈ ಮಟ್ಕ ಆಡ್ದವ್ರು ಯಾರೋ ಉದ್ದಾರ ಆಗವ್ರೆ, ಯಾರು ಉದ್ದಾರ ಆಗವ್ರೆ ಹೇಳು? ಬೇಡ ಕಣ್ಲೇ. ಲೇ ಮುನಿಯ, ನನ್ ಮಾತ್ ಕೇಳಲ್ಲ, ಕೈ ಮುಗಿತೀನಿ, ನಿನ್ ಕಾಲ್ ಹಿಡ್ಕೊಂತೀನಿ ಕಣ್ಲ. ಲೇ ಮಟ್ಕ ಬಿಟ್ಬಿಡ್ಲಾ? ಲೇ ಆ ಮಕ್ಳನ್ನ ಅನ್ಯಾಯ ಮಾಡ್ಬೇಡ ಕಣ್ಲ. ಲೇ ಮುನ್ಯ, ಬೇಡ ಕಣ್ಲ, ಈ ಮಟ್ಕ ಆಡ್ದವ್ರು ಯಾರು ಉದ್ದಾರ ಆಗಿಲ್ಲ ಕಣ್ಲ. ನನ್ ಮಕ್ಳ ಲೇ, ಯಾವನಾದ್ರೂ ಈ ಕೇರಿಯಲ್ಲಿ ಒಂದಿನ ಮಟ್ಕ ಆಡ್ರು, ನಿಮ್ ಬುಳ್ಳಿಗ್ ಬಿಸ್ನೀರ್ ಕಾಯಿಸ್ಬಿಡ್ತೀನಿ ನನ್ ಮಕ್ಳ. ನಮ್ ಮುನಿಯ ಹೆಂಗ್ ಬದ್ಲಾಗವನ ಹಂಗ್ ಬದ್ಲಾಗ್ರಲೇ, ಸಂಸಾರ ಉದ್ಧಾರ ಆಯ್ತದೆ. ನನ್ ಮಟ್ಕ ಆಡೋದಿಲ್ಲ ಕಣ. ಒಪ್ತೆ ಬಿಡು ಮುನಿಯ, ನಮ್ ಕೇರಿನೇ ಉದ್ಧಾರ ಆಯ್ತದೆ. 40 ವರ್ಷದ ಸ್ನೇಹ, ಈಗ ಸಂಬಂಧಿಗಳಾಗ್ತಾ ಇದೀವಿ. ಬಹಳ ಸಂತೋಷ ಆಗ್ತಿದೆ ಕಣಯ್ಯ. ಎಲ್ಲ ದ್ಯಾವ್ರಿಚ್ಛೆ ಕಣಯ್ಯ. ಮತ್ತಿನ್ನೇ ಆಗ್ತಡ ತಾಂಬೂಲ ಬದಲಾಯಿಸ್ಕೊಳ್ಳೋದಿಕ್ಕೆ? 1 ನಿಮಿಷ ತಡ್ಕೊಳಪ್ಪ, ನನ್ ಮಗಳನ್ನೂ ಒಂದ್ ಮಾತು ಕೇಳ್ಬಿಡ್ತೀನಿ. ಅವ ಯಾಕೆಂದ್ರೆ ಮದ್ವೆ ಆಗೋಳು ಅವಳು ತಾನೇ. ಅಪ್ಪಯ್ಯ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ನಾನ್ ನಿಧಾನವಾಗಿ ಮದ್ವೆ ಆಗ್ತೀನಿ. ಸರಿ, ನೀ ಹೊರಡು. ಥ್ಯಾಂಕ್ ಯು. ಕೇಳಿದೇನಪ್ಪ, ನೀನು ತಾಂಬೂಲ ತಗೊಂಡು ಹೋಗ್ಬೋದು. ಏನಯ್ಯ ಇದು? ಏನಯ್ಯ ಅಂದ್ರೆ ಮದ್ವೆ ಮಾಡ್ಕೊಳ್ಳೋದು ಅವಳು ತಾನೇ, ನಾನಾ? ನೀನೇನ್ ಹೆದರ್ಬೇಡ, ನಿನ್ ಮಗನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾನೆ. ನೀನೀಗ ಹೋಯ್ತಾ ಇರು. ಏನ್ ಮಾಡಕ್ಕಾಗುತ್ತೆ, ಋಣಾನು ಬಂದ. ಎತ್ಕೊಳ್ರಿ ಆ ತಂಟಗಳನ್ನ. ದೊಡ್ಡ ನಮಸ್ಕಾರ. ಹೋಗ್ಲೇನಪ್ಪ, ನಮಸ್ಕಾರ. ಏನ್ರಿ, ಅವಳು ನೋಡಿದ್ರೆ ದೊಡ್ಡ ಮನುಷ್ಯ ತರ ಬೇಡ ಅಂತ ಹೊಟ್ಟೋದ್ಲು, ನೀವು ನೋಡಿದ್ರೆ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ತೀರ. ಸುಮ್ಕಿರೆ. ಅವ್ರಪ್ಪನ ಎದುರು ನಿಂತುಕೊಂಡು ಅವಳ ಮದುವೆ ಬೇಡ ಅಂತಿದ್ದಾಳೆ ಅಂದ್ಮೇಲೆ ಎಲ್ಲೋ ಅಡ್ಡದಾರಿ ತುಳಿದಿರ್ಬೇಕು.